ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್. ಸ್ನೇಹಿತರೆ, 2 ತಿಂಗಳ ಸತತ ಕಾಯುವಿಕೆಯ ನಂತರ ಗೃಹಲಕ್ಷ್ಮಿ 31ನೇ ಕಂತಿನ ಹಣ ಬಿಡುಗಡೆಯಾಗಿದೆ ಎಂಬ ಸುದ್ದಿ ಕನ್ಫರ್ಮ್ ಆಗಿದೆ. ಇದರಿಂದ ಬಹಳಷ್ಟು ಜನರಿಗೆ, ಅಂದರೆ ನಮ್ಮ ಗೃಹಲಕ್ಷ್ಮಿಯರಿಗೆ ಸಂತಸ ಸುದ್ದಿ ಆಗಿದೆ. ಹಾಗಿದ್ದಲ್ಲಿ ಸ್ನೇಹಿತರೆ, 31ನೇ ಕಂತು ನಿಜವಾಗ್ಲೂ ಬಿಡುಗಡೆಯಾಗಿದೆಯಾ? ಹಾಗಿದ್ದಲ್ಲಿ ಯಾವ ಜಿಲ್ಲೆಗೆ ಆಗಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ದಯವಿಟ್ಟು ವಿಡಿಯೋವನ್ನು ಕೊನೆ ತನಕ ನೋಡಿ. ಸ್ನೇಹಿತರೆ, ನಮ್ಮ ಡಿ.ಕೆ. ಶಿವಕುಮಾರ್ ಸರ್ ಅವರು ಸಿಎಂ ಆದ ಮೇಲೆ ಬದಲಾಗುತ್ತಿರುವ ಕಾನೂನು ನಿಯಮಗಳ ನಡುವೆ ನಮಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರುತ್ತೋ ಇಲ್ಲವೋ ಎಂದು ಬಹಳಷ್ಟು ಮಹಿಳೆಯರು ಚಿಂತೆಗೀಡಾಗಿದ್ದರು. ಕಾರಣ, ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗ ಈ ಎಲ್ಲ ಕಾನೂನನ್ನು ಕೇಳಲಿಲ್ಲ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮೂಲಕ ಗೃಹಲಕ್ಷ್ಮಿ ಕಂತಿನ ಹಣ ಬರ್ತಾ ಇತ್ತು. ಈಗ ನೋಡಿದರೆ ಈ ವ್ಯಕ್ತಿ ಬಹಳಷ್ಟು ನಿಯಮ ಮಾಡುತ್ತಿದ್ದಾರೆ ಎಂದು ಈ ಮಧ್ಯೆ ಹೊಸ ಬಯೋಮೆಟ್ರಿಕ್ ನೀಡುವುದು, ಪುನಃ ಅರ್ಜಿ ಸಲ್ಲಿಸುವುದು ಕೂಡ ಅನಿವಾರ್ಯವಾಗಬಹುದು ಎಂಬ ಭಯವಿತ್ತು. ಆದರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 31ನೇ ಕಂತಿನ ಹಣಕ್ಕೆ ಸಂಬಂಧಿಸಿದಂತೆ ಹಲವರ ಡಿಬಿಟಿ ಆ್ಯಪ್ನಲ್ಲಿ ರಿಲೀಸ್ಡ್ ಎಂದು ತೋರಿಸುತ್ತಿದೆ. ಹಾಗಾಗಿ ಇದರಿಂದ 31ನೇ ಕಂತಿನ ಹಣ ಬಿಡುಗಡೆಯಾಗಿರುವುದು ಖಚಿತವಾಗಿದೆ. ಕೆಲವರಿಗೆ ಅಂಡರ್ ಪ್ರೋಸೆಸ್ನಲ್ಲಿದ್ದು ರಿಲೀಸ್ಡ್ ಎಂದು ತೋರಿಸದೇ ಇರಬಹುದು. ಇದನ್ನು ನೋಡಿ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಇದರ ಅರ್ಥ ಹಣ ಬಿಡುಗಡೆ ಪ್ರಕ್ರಿಯೆ ಇನ್ನೂ ನಡೆಯುತ್ತಿದೆ ಎಂದು. ಬ್ಯಾಂಕ್ ಮತ್ತು ಇಲಾಖೆಯ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ನಿಮ್ಮ ಖಾತೆಗೆ ಹಣ ಜಮೆಯಾಗುವುದು ಖಚಿತ. ಸಾಮಾನ್ಯವಾಗಿ ಸರ್ಕಾರ ಎಲ್ಲ ಫಲಾನುಭವಿಗಳಿಗೆ ಒಂದೇ ದಿನ ಹಣ ಜಮೆ ಮಾಡುವುದಿಲ್ಲ. ಜಿಲ್ಲಾವಾರು, ಬ್ಯಾಂಕ್ವಾರು ತಾಂತ್ರಿಕ ಪ್ರಕ್ರಿಯೆಗಳ ಪ್ರಕಾರ ಹಣವನ್ನು ಹಂತ ಹಂತವಾಗಿ ಜಮೆ ಮಾಡಬಹುದು. ಆದ್ದರಿಂದ ನಿಮಗೆ ಗೊತ್ತಿರುವವರಿಗೆ ಹಣ ಬಂದು ನಿಮಗೆ ಇನ್ನೂ ಬರದಿದ್ದರೆ ದಯವಿಟ್ಟು ಆತಂಕ ಬೇಡ. ಖಂಡಿತವಾಗಿಯೂ ನಿಮಗೂ ಕೂಡ ಬರಬಹುದು. ಹಾಗಿದ್ದಲ್ಲಿ ನೀವು ಈಗ ಏನು ಮಾಡಬೇಕು ಅಂದರೆ ಡಿಬಿಟಿ ಕರ್ನಾಟಕ ಆ್ಯಪ್ನಲ್ಲಿ ಸ್ಟೇಟಸ್ ಪರಿಶೀಲಿಸಿ. ನಿಮ್ಮ ಬ್ಯಾಂಕ್ ಖಾತೆ ಆಕ್ಟಿವ್ ಇದೆಯಾ ಎಂದು ನೋಡಿಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ಗೆ ಲಿಂಕ್ ಆಗಿದೆಯೇ ಎಂದು ಒಮ್ಮೆ ಪರಿಶೀಲಿಸಿ. ಸ್ನೇಹಿತರೆ, ಡಿಬಿಟಿ ಆ್ಯಪ್ನಲ್ಲಿ ರಿಲೀಸ್ಡ್ ಎಂದು ತೋರಿಸುತ್ತಿದೆ, ಆದರೆ ಹಣ ಖಾತೆಗೆ ಜಮೆಯಾಗಲು ಸ್ವಲ್ಪ ಸಮಯ ಹಿಡಿಯಬಹುದು. ಹಾಗಾಗಿ ನಿಮಗೆಲ್ಲರಿಗೂ 31ನೇ ಕಂತಿನ ಹಣ ಬರುವುದು ಖಚಿತ. ಈ ತಿಂಗಳ ನಂತರ ಬಯೋಮೆಟ್ರಿಕ್ ಅಥವಾ ಹೊಸ ಅರ್ಜಿ ಸಲ್ಲಿಸುವುದರ ಬಗ್ಗೆ ಸರ್ಕಾರ ಪರಿಶೀಲನೆ ಮಾಡಬಹುದು. ಸ್ನೇಹಿತರೆ, 31ನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮೆಯಾದರೆ ಕಮೆಂಟ್ನಲ್ಲಿ ನಿಮ್ಮ ಜಿಲ್ಲೆಯ ಹೆಸರು ಮತ್ತು ಹಣ ಬಂದಿದೆ ಎಂದು ಕಮೆಂಟ್ ಮಾಡಿ. ಇದರಿಂದ ಮತ್ತೊಬ್ಬರಿಗೂ ಉಪಯೋಗವಾಗಬಹುದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದಲ್ಲಿ ದಯವಿಟ್ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.